ಶ್ರೀ ಗವಿಸಿದ್ದೇಶ್ವರ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಎಲ್ಲ ಪರಮ ಪೂಜ್ಯರಲ್ಲಿ, ಈ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ತಾವೆಲ್ಲ ಗವಿಸಿದ್ದನ ಸ್ವರೂಪರೆಂದೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಮನುಷ್ಯನಲ್ಲಿ ಒಂದು ಸಹಜ ಕುತೂಹಲ. ಆ ಕುತೂಹಲ ಏನಂದ್ರೆ, ಮನುಷ್ಯನಿಗೆ ಈ ಜೀವನ ಅಂದ್ರೆ ಏನು? ನಾವೆಲ್ಲರೂ ಜೀವಿಸ್ತೇವೆ, ಆದರೆ ಜೀವನದ ಬಗ್ಗೆ ತಿಳಿದುಕೊಳ್ಳುವ ಹಂಬಲ ಮನುಷ್ಯನಿಗೆ. ನಮಗೆ ಬದುಕ್ತೇವೆ, ಆದರೆ ಬದುಕಂದ್ರೆ ಏನು ಗೊತ್ತಿಲ್ಲ. ಜೀವಿಸ್ತೇವೆ, ಜೀವನ ಅಂದ್ರೆ ಏನು ಗೊತ್ತಿಲ್ಲ. ಒಬ್ಬ ಪಾಶ್ಚಿಮಾತ್ಯ ಚಿಂತಕ ವಿಲಿಯಂ ಜೇಮ್ಸ್ ಅವನ ಹೆಸರು. ಅವ ಹೇಳ್ತಾನೆ, ಜೀವನ ಅಂದ್ರ ಏನಲ್ಲ, ಲೈಫ್ ಇಸ್ ಎ ಸ್ಟ್ರೀಮ್ ಆಫ್ ಕಾನ್ಸಿಯಸ್ನೆಸ್. ಜೀವನ ಅಂದ್ರ ಇದೊಂದು ಅನುಭವಗಳ ಪ್ರವಾಹ. ಜೀವನ ಅಂದ್ರ ಇದು ಅನುಭವಗಳ ಪ್ರವಾಹ. ಏನು ಅನುಭವ ಆಗ್ತದೆ ಜೀವನದಲ್ಲಿ? ಜೀವನ ಇರುವುದು ಇಷ್ಟೇ, ಒಮ್ಮೆ ಸುಖದ ಅನುಭವ, ಒಮ್ಮೆ ದುಃಖದ ಅನುಭವ. ಈ ಎರಡು ಅನುಭವಗಳ ಮಧ್ಯೆ ಜೀವನ ಸಾಗ್ತೈತಿ. ಅನುಕೂಲ ವೇದನೀಯಂ ಸುಖಂ, ಪ್ರತಿಕೂಲ ವೇದನೀಯಂ ದುಃಖಂ. ಯಾವಾಗ ಸುಖದ ಅನುಭವ ಆಗ್ತೈತಿ ಅಂದ್ರ, ಪರಿಸ್ಥಿತಿ ಮನಸ್ಥಿತಿ ನನ್ನ ಇಚ್ಛೆಯಂತೆ ನಡೀತು ಅಂದ್ರ ಅದು ಸುಖದ ಅನುಭವ ಆಗ್ತೈತಿ. ಮನಸ್ಥಿತಿ ಮತ್ತು ಪರಿಸ್ಥಿತಿ ನನ್ನ ವಿರುದ್ಧವಾಗಿತ್ತು ಅಂದ್ರೆ ದುಃಖದ ಅನುಭವ ಆಗ್ತೈತಿ ಅಷ್ಟೆ. ಜೀವನ ಇದೊಂದು ಜೋಕಾಲಿ. ಒಮ್ಮೆ ಸುಖದ ಅನುಭವದ ಕಡೆ, ಇನ್ನೊಮ್ಮೆ ದುಃಖದ ಅನುಭವದ ಕಡೆ ತೂಗುತ್ತಿರ್ತೈತಿ. ನಿಮ್ಮೂರಾಗ ಜೋಕಾಲಿ ಆಡಿರಿಲ್ಲ ನೀವು? ಜೋಕಾಲಿ ಹಿಂಗ ಮ್ಯಾಲ್ ತೊಗೊಂಡು ಹೋದ್ರೆ ಅಲ್ಲೇ ನಿಂತೈತೇನು? ಮತ್ತೆ ಅಲ್ಲೇ ಜೋಕಾಲಿ ನಿಂತಂದ್ರೆ ನೀವು ಕೆಳಗೆ ಬರ್ಬೇಕಾಗ್ತೈತಿ. ಜೋಕಾಲಿ ಎಂದು ಒಂದು ಕಡೆ ನಿಂತಿಲ್ಲ, ಅದು ತೂಗುತ್ತೈತೆ. ಅದು ಜೀವನ ಜೋಕಾಲಿ. ಹಾಗೆ ಜೀವನ ಅನ್ನೋದು ಒಂದು ಜೋಕಾಲಿ ಇದ್ದಂಗಿದೆ. ಒಮ್ಮೆ ಸುಖದ ಅನುಭವದ ಕಡೆ ಮೇಲೆ ಇರ್ತೈತಿ, ಒಮ್ಮೆ ದುಃಖದ ಅನುಭವದ ಕಡೆ ಏರ್ತಿರ್ತೈತಿ. ಈ ಸುಖ ದುಃಖ ಅನ್ನುವ ಎರಡು ಅನುಭವಗಳ ಮಧ್ಯೆ ಪ್ರವಹಿಸ್ತೈತಲ್ಲ, ಅದಕ್ಕೆ ಜೀವನ ಅಂತ ಕರೀತಾರೆ. ಇದು ಜೀವನ. ಇದು ಜೀವನ ಅನ್ನೋದು ಇದು ಜೋಕಾಲಿ. ಇದು ಸುಖ ದುಃಖದ ಅನುಭವಗಳ ಮಧ್ಯೆ ಸಾಕ್ತೈತಿ. ಇದು ಎಲ್ಲರಿಗೆ ಎಲ್ಲ ಅನುಭವಗಳಾಗ್ತಾವ. ಒಂದು ವಸ್ತು ನಮಗೆ ಯಾವಾಗಲೂ ಸುಖ ಕೊಡ್ತೈತಿ ಅಂತಿಲ್ಲ. ಒಂದು ವಸ್ತು ಒಮ್ಮೆ ನಮಗೆ ಸುಖ ಕೊಡ್ತೈತಿ, ಅದೇ ವಸ್ತು ಒಮ್ಮೆ ದುಃಖ ಕೊಡ್ತೈತಿ. ಈಗ ನೀವು ಮನೆ ಪ್ರವೇಶ ಮಾಡ್ತೀರಿ. ಮನೆ ಪ್ರವೇಶ ಹೆಂಗ್ ಮಾಡ್ತೀರಿ ಹೇಳ್ರಿ? ಆಕಳ ಪೂಜಾ ಮಾಡಿ ಒಳಗೆ ಕರ್ಕೊಂತೀರಿ. ಪೂಜಾ ಮಾಡಿದ ತಕ್ಷಣ ಅಡಿಗೆ ಮನ್ಯಾಗ ಹೋಗಿ ಹಾಲು ಉಕ್ಕಿಸ್ತೀರಿ ಇಲ್ಲ? ಅಂದ್ರೆ ಹಾಲು ಎದಕ್ಕೆ ಉಕ್ಕಿಸ್ತೀರಿ ಅಂದ್ರೆ, ಹಾಲು ಉಕ್ಕಿದ್ರೆ ಮನೆ ಉಕ್ಕತೈತಿ. ಎಷ್ಟು ಸುಖ! ಹಾಲು ಉಕ್ಕಬೇಕು ಅವಾಗ ಅಂತ ಅನುಭವ ಆಗ್ತೈತಿ. ಅವರು ಹೆಣ್ಮಕ್ಳಿಗೆ ಇದು ಗೊತ್ತಾತ. ಅವಾಗ ಮನ್ಯಾಗ ಆಕಿ ದಿವಸ ಮನೆ ಪ್ರವೇಶ ಮುಗೀತು, ಆಮೇಲೆ ದಿವಸ 2-2 ಲೀಟರ್ ತರೋದು, ಗ್ಯಾಸಿನ ಮೇಲೆ ಇಡೋದು, ಉಕ್ಸಕ್ ಶುರು ಮಾಡೋದ್ಲಕ್ಕಿ. ಮೊದಲ ಮನೆ ಪ್ರವೇಶದ ದಿವಸ ಸುಖದ ಅನುಭವ ಇತ್ತು, ಮತ್ ದಿವಸ 2-2 ಲೀಟರ್ ಉಕ್ಕಿಸಿದ್ರೆ ಸುಖದ ಅನುಭವ ದುಃಖದ ಅನುಭವ ಆಗ್ತೈತಿ. ಒಂದೇ ವಸ್ತು ಒಮ್ಮೆ ಸುಖ ಕೊಟ್ಟೈತಿ, ಇವತ್ತು ದುಃಖ ಕೊಡಕತ್ತೈತಿ. ಈಗ ಸಾಲಿಗೆ ಹೋಗ್ತಾರ ಮಕ್ಕಳು. ಸಾಲಿಗೆ ಹೋಗುವಾಗ ಗಂಟೆ ಒಂದೇ ಐತಿ. ಗಂಟೆ 10 ಗಂಟೆಗೆ ಬಡದ್ರ ಒಂಥರ ಅನುಭವ ಆಗ್ತೈತಿ. ಅದ ಸಾಯಂಕಾಲ 5 ಗಂಟೆಗೆ ಬಡದ್ರ ಒಂಥರ ಅನುಭವ ಆಗ್ತೈತಿ. ಅದು ಯಾರೋ ಒಬ್ರು ಕುರಿಮರಿಗೆ ಎಳ್ಕೊಂಡು ಹೊಂಟಿದ್ರಂತ. ಆ ಹುಡುಗನ್ನಂತ ಅವ್ರ ಅಪ್ಪ ಇದಕ್ಕೆ ಸಾಲಿ ಕರ್ಕೊಂಡು ಹೊಂಟ್ರ ಇದಕ್ಕೆ. ಅದು ಹುಡುಗಂದು ಅವರಿಬ್ರು ಸ್ನೇಹಿತರಿದ್ರು. ಹೇಳ್ತಿದ್, ನನಗ್ ಕರಿಬೇಕಂದ್ರ ಬಸ್ ಬಂದು ಕರ್ಕೊಂಡು ಹೋಗ್ತೈತಿ. ಅವ ನನಗ್ ಕರೆಕ್ಟ್ ಹೆಡ್ ಮಾಸ್ತರ್ ಬರ್ತಾನಂತಂದ. ಅಂದ್ರೆ ಒಮ್ಮೆ ಅದೇ ಗಂಟೆ ಶುರುವಾಗುವಾಗ ಬಡದ್ರ ಗನ ಕಷ್ಟ ಅನ್ಸೈತಿ. ಒದ್ದಾಡ್ಕೊಂತ ಹೋಗಿವಿ. ಅದ ಗಂಟೆ ಸಾಯಂಕಾಲ 5ಕ್ಕೆ ಬಡದಾಗ
ಓಡ್ಕೊಂತ ಬಂದೀವಿ. ಗಂಟಿ ಬಾರಿಸಿದ್ದೊಂದೇ, ಒಮ್ಮೆ ಸುಖದ ಅನುಭವ, ಒಮ್ಮೆ ದುಃಖದ ಅನುಭವ ಅಷ್ಟೆ. ಒಂದೇ ವಸ್ತು ಜೀವನದಲ್ಲಿ ಒಮ್ಮೆ ಸುಖ ಕೊಡ್ತೈತಿ, ಒಮ್ಮೆ ದುಃಖ ಕೊಡ್ತೈತಿ. ಒಂದೇ ಮಾತು ಒಮ್ಮೆ ಸುಖ ಕೊಡ್ತೈತಿ, ಒಮ್ಮೆ ದುಃಖ ಕೊಡ್ತೈತಿ. ಈಗ ನೀವೆಲ್ಲ ಕುಂತೀರಿ, ನಾ ಅಕಸ್ಮಾತ್ ಒಂದು ಶಬ್ದ ಅಂದೆ, ಏನಪ್ಪ ನೀವಿಲ್ಲೆಲ್ಲ ಈ ಜಾತ್ರೆ ತುಂಬ ಕಣ್ಣಾಡಿಸಿದ್ರ ಸುಮಾರು 5 ಲಕ್ಷ ಜನ ಸೇರಿರಬಹುದು ಅಂತ ನಾ ಅನ್ಬಹುದು. ಅಕಸ್ಮಾತ್ ಇದನ್ನ ಒಂದ್ ಸ್ವಲ್ಪ ಹಿಂದೆ ಹಾಕಿ ಇಲ್ಲಿ ಕುಂತಂತ 5 ಲಕ್ಷ ಜನ ಏನು ಸುಮಾರು ಅದಿರಂದ್ರ ಅವಾಗ ಹೆಂಗ ಅನುಭವ ಆಕೈತಿ ನಿಮ್ಗ? ಅಲ್ಲ, ಇಷ್ಟು ಥಂಡ್ಯಾಗ ಕುಂತೀವಿ, ಚಲೋ ಅದನ್ನೊಂದು ಮಾತು ಬರಲಿಲ್ಲ ಅಜ್ಜಾರಿಗೆ ಅಂತಾರಿಲ್ಲ. ಅಂದ್ರೆ ಒಂದೇ ಶಬ್ದ ಹಿಂದ್ ಬಂದ್ರ ಮುಂದೆ ಬಂದಿದ್ರ ಘನ ಖುಷಿ ಆಗಿತ್ತು, ಅದ ಹಿಂದೆ ಬಂದ್ರ ದುಃಖ ಕೊಡ್ತದ. ಅಂದ್ರ ಒಂದು ಅನುಭವ ಜೀವನದಲ್ಲಿ ಒಂದೇ ವಸ್ತು ಒಂದೇ ಅನುಭವ ಒಮ್ಮೆ ಸುಖ ಕೊಡ್ತದೆ, ಒಮ್ಮೆ ದುಃಖ ಕೊಡ್ತದೆ. ಈಗ ತಾಯಂದ್ರು ಇರ್ತಾರೆ, ಮದುವೆ ಆಗ್ತದೆ ನೋಡ್ರಿ. ಮದುವೆ ಆಗಾಗ ಅವ್ರು ಅಳ್ಕೊಂತ ಹೋಗ್ತಿರ್ತಾರೆ. ಸಾಮಾನ್ಯ ಹೌದಲ್ಲ ಇದು. ಹುಡುಗ ನಗತಿರ್ತೈತಿ, ಅವನಿಗೆ ಕೇಳ್ರಿ, ಅಲ್ಲೋ ಹುಡುಗಿ ಅಳ್ತೈತಿ, ನೀ ಯಾಕೆ ನಗತಿ? ನಮ್ಮದು ಮುಂದೆ ಖಾಯ ಮಾಡತೈತಿ, ಈಗ ಮುಂದೈತಿ ನಮ್ದು. ಅದು ಹುಡುಗಿ ಕೇಳಿದ್ರೆ, ಯಾಕೆ ಅಳ್ಕೊಂತ ಹೊಂಟಿಯಲ್ಲ ಯಜಮಾನನ ಮನೆಗೆ ಹೊಂಟಾಗ? ಅಲ್ಲ, ಮತ್ತೆ ಅಲ್ಲಿ ಹೋಗಿ ಬಟ್ಟೆ ತೊಳ್ಯಾಕ ಮುಸುರಿ ತಿಕ್ಕಕ್ ಹಚ್ಚಿದ್ರೆ ಏನ್ ಡ್ಯಾನ್ಸ್ ಮಾಡ್ಕೊಂತ ಹೋಗ್ಲಿ ನಾನು? ಅನುಭವ ಹೋಗುವಾಗ ಒಂದು ಅನುಭವ, ಅವ್ರಿಗೊಂದು ಅನುಭವ, ಹುಡುಗಗೊಂದು ಅನುಭವ. ಆ ಹುಡುಗಿ ಕೇಳಿದ್ರದು, ಮದುವೆ ಆಗಿತ್ತಲ್ಲ, ಮದುವೆ ನನಗೆ ಅವ್ರ ಸ್ನೇಹಿತೆ ಕೇಳಲ್ಲಂತಕ್ಕೆ, ನಿನ್ ಮದುವೆ ಆಗಿದ್ದು ಹೇಳೇ ಇಲ್ಲಲ್ಲ ನೀನು ಅಂತ. ಅವಾಗ ಹುಡುಗಂದ್ಲು, ಇಲ್ಲ ಅವಸರದಾಗ ಆತು. ಮತ್ತೆ ಏನ್ ಮಾಡ್ತಾನೆ ನಿಮ್ಮ ಯಜಮಾನ? ಏನ್ ಮಾಡ್ತಾನೆ? ಪಶ್ಚಾತ್ತಾಪ ಪಡ್ತಾನೆ ಈಗ ಅನ್ಲಕ್ಕೆ. ಅಂದ್ರ ಒಮ್ಮೆ ಅದೇ ಮದುವೆ, ಒಮ್ಮೆ ಸುಖದ ಅನುಭವ, ಒಮ್ಮೆ ದುಃಖದ ಅನುಭವ. ಅನುಭವಗಳಷ್ಟೇ ಇದು. ಈಗ ನೀವು ನೋಡ್ರಿ, ಒಂದು ಮಗು ಮಳ್ಯಾಗ ಬರ್ತೈತಿ. ಮಳ್ಯಾಗ ಬಂದಾಗ ಅಪ್ಪ ಮಗನಿಗೆ ಬೈತಾನ, ಗೊತ್ತಾಗೋದಿಲ್ಲ ನಿನಗೆ ಮಳ್ಯಾಗ ತೊಯ್ಸ್ಕೊಂಡು ಬಂದಿ ಅಂತ. ಅಪ್ಪ ಮಗನಿಗೆ ಬೈತಾನ, ಅವ್ವ ಮಗನ್ ತಲೆ ಒರೆಸಿ ಮಳಿಗೆ ಬೈತಾಳ, ಕೋಡಿ ಮಳಿ ನನ್ನ ಮಗನ್ ತಲೆ ತೊಯ್ದೈತಿ ನೋಡಂತ. ಒಂದೇ ವಿಷಯ, ಒಬ್ಬರು ಬಾಯಾಗ ಸುಖ, ಒಬ್ಬರು ಬಾಯಾಗ ದುಃಖ. ಅನ್ಸೋದಿಲ್ಲ? ಅಪ್ಪ ಬೈತಿರ್ತಾನ, ಅವ್ವ ಪ್ರೀತಿ ಮಾಡ್ತಿರ್ತಾಳ. ಅನುಭವ ಡಿಫರೆನ್ಸ್ ಆಗ್ತೈತೆ ಇಲ್ಲೋ? ಯಾವುದೋ ಒಂದು ವಿಷಯ ಮನ್ಯಾಗ ಸಂಸಾರದಾಗ ನಡೆದಾಗ ಅವ್ವ ತೊಡಿ ಮೇಲೆ ಹಾಕೊಂಡು ಮಗನಿಗೆ ತೆಲಿಸ ಅವ್ರು ಹೇಳ್ತಿರ್ತಾಳೆ, ನಿಮ್ಮ ಅಪ್ಪನ ಭಾಳ ಹಚ್ಕೊಳಕ್ ಹೋಗ್ಬೇಡ ನೀನ್, ಹಂಗ ಅಂತಿರ್ತಾನಂತ ಅವ್ವನ ಮಾತ. ಅಪ್ಪ ಕಿರಿಕಿರಿ ಕೊಡ್ತಿರ್ತಾನ. ಎರಡೂ ಇರ್ಬೇಕು. ಒಂದು ಜೀವನ ಪರಿಪೂರ್ಣ ಆಗಬೇಕಾದ್ರ, ಒಬ್ಬ ಯುವಕ, ಒಬ್ಬ ವ್ಯಕ್ತಿ ಪರಿಪೂರ್ಣ ಆಗಬೇಕಾದ್ರ ಮನ್ಯಾಗ ಅವನ ಜೋಗಳಿ ಎಷ್ಟು ಮುಖ್ಯನೋ ಅಪ್ಪನ ಬೈಗಳವೂ ಅಷ್ಟೇ ಮುಖ್ಯ. ಅಂದಾಗ ಜೀವನ ಪರಿಪೂರ್ಣ ಆಗ್ತೈತೆ. ಎರಡೂ ಅನುಭವ ಬೇಕಷ್ಟೇ. ಅಂದ್ರೆ ಜೀವನ ಇದು ಸುಖ ದುಃಖಗಳ ಅನುಭವ ಅಷ್ಟೆ. ಒಮ್ಮೆ ಸುಖ ಬರ್ತದೆ, ಒಮ್ಮೆ ದುಃಖ ಬರ್ತದೆ. ಇದು ಬರ್ತಾವ ಹೋಗ್ತಾವ ಅಷ್ಟೆ. ನಾವು ತಿಳ್ಕೋಬೇಕಾದದ್ದೇನು ಅಂದ್ರೆ, ಒಮ್ಮೆ ಸುಖ ಬಂದಿದ್ದು ಖಾಯಂ ಸುಖ ಇರುವುದಿಲ್ಲ, ದುಃಖ ಬಂದಿದ್ದು ಖಾಯಂ ದುಃಖ ಇರುವುದಿಲ್ಲ. ಈ ಜೀವನ ಹೆಂಗೈತಿ ಅಂದ್ರ, ಹಿಡ್ಕೋಬೇಕನ್ನುವಷ್ಟು ಸಂಸಾರ ಅಂದ್ರೆ ಏನು, ಹಿಡ್ಕೋಬೇಕನ್ನುವಷ್ಟು ಸುಖ ಇಲ್ಲ, ಬಿಡ್ಬೇಕನ್ನುವಷ್ಟು ದುಃಖ ಇಲ್ಲ. ಅದಕ್ಕೆ ಸಂಸಾರ ಅಂತ ಕರೀತಾರೆ. ಇದಕ್ಕೆ ಕೂಡಿರಾಕು ಆಗೋದಿಲ್ಲ, ಬಿಟ್ಟಿರಾಕು ಆಗೋದಿಲ್ಲ. ಈ ನಡುವಿನ ಗ್ಯಾಪ್ ಐತಲ್ಲ, ಇದಕ್ಕೆ ಸಂಸಾರ ಅಂತ ಕರೀತಾರೆ. ಸಂಸಾರದೊಳಗೆ ಒಮ್ಮೆ ಸುಖ, ಒಮ್ಮೆ ದುಃಖ, ಇವೆರಡು. ಒಮ್ಮೆ ಸುಖ ಬರ್ತೈತಿ, ಸುಖ ಬಂದಿದ್ದು ಖಾಯಂ ಇರೋದಿಲ್ಲ, ಅದು ಹೋಗ್ತೈತಿ. ಒಮ್ಮೆ ದುಃಖ ಬರ್ತೈತಿ, ದುಃಖ ಬಂದಿದ್ದು ಖಾಯಂ ಇರೋದಿಲ್ಲ, ಅದು ಹೋಗ್ತೈತಿ. ನಮ್ಮ ತಲೆಯಾಗ ಇಷ್ಟ ಗೊತ್ತಿರಬೇಕು, ಸುಖ ಖಾಯಂ ಬೇಕಂದ್ರೆ ಸಿಗುವುದಿಲ್ಲ. ಒಮ್ಮೆ ಬಂದೈತಿ ಅಂದ ಮೇಲೆ ಹೋಗ್ತೈತಿ, ಮತ್ತೆ ದುಃಖ ಬರ್ತೈತಿ. ದುಃಖದ ಅನುಭವ ಆಗೈತಿ ಅಂದ್ರೆ ದುಃಖವೂ ಖಾಯಂ ಇರೋದಿಲ್ಲ, ಮತ್ತೆ ಹೋಗ್ತೈತಿ. ಸುಖದ ಗಳಿಗೆ ಬರ್ತೈತಿ ಅನ್ನುವ ಭರವಸೆಯೊಂದಿಗೆ ಬದುಕು ಕಟ್ಟಬೇಕು ಮನುಷ್ಯ. ಸುಖ ದುಃಖಗಳು ಬರ್ತಾವ ಹೋಗ್ತಾವ, ನಾನು ಮಾತ್ರ ಸಾಕ್ಷಿಕನಾಗಿ ಬದುಕುವುದಷ್ಟೇ. ದೇವರ ಗುಡಿಗೆ ಹೋಗ್ತೀವಲ್ಲ, ಹೋಗಿ ಅವನಿಗೆ ಏನಕ್ಕೆ ಕೇಳೋದು ಅಂದ್ರೆ, ನಮ್ಮ ಕಂಪ್ಲೇಂಟ್ ಎಷ್ಟು ಕಷ್ಟ ಕೊಟ್ಟಿಯಪ್ಪ ಅಂತ ಕಂಪ್ಲೇಂಟ್ ಹೇಳೋದಲ್ಲ, ನಮಗೆ ಬದುಕಾಕೊಂದು ಜೀವನ ಕೊಟ್ಟಿ ಅಂತ ಭಗವಂತನ ಗುಡಿಗೆ ಹೋಗಿ
ಕಂಪ್ಲೇಂಟ್ ಹೇಳುವಂಥವ್ರಾಗಬಾರ್ದು. ಇದೊಂದು ಜೀವನ ಕೊಟ್ಟನಲ್ಲ, ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಾಕ ಗುಡಿಗೆ ಹೋಗ್ಬೇಕಷ್ಟೆ. ಒಂದು ಒಳ್ಳೆಯ ಜೀವನ ಕೊಟ್ಟನಲ್ಲ ಭಗವಂತ, ಇದೊಂದು ಸುಂದರವಾದ ಜೀವನ ಕೊಟ್ಟನ್. ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತದ ಜೀವನದೊಳಗೆ, ಹೆಚ್ಚು ಕಡಿಮೆ ಆಗೋದೆ. ಏನಾರ ಆಯ್ತಂತ ತಿಳ್ಕೊಂಡು ಏನಾರ ಮಾಡ್ಕೊಳ್ಳೋದಲ್ಲ. ಈಗ ನಡಿತಿರ್ತೀವಿ, ಕಾಲಿಗೆ ಮುಳ್ಳು ನಡತೈತಿ, ಕಾಲಿಗೆ ಮುಳ್ಳು ನಟ್ರು ಮುಳ್ಳು ತಕ್ಕೋಬೇಕು ಹೊರತು ಕಾಲ ತಕ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು. ಹಂಗ ಸಣ್ಣ ಪುಟ್ಟ ವ್ಯತ್ಯಾಸ ಆದಾಗ ಅದಷ್ಟು ತೆಗಿಬೇಕೆ ಹೊರತು ಜೀವನ ತಕ್ಕೊಳ್ಳೋ ಪ್ರಯತ್ನ ಮಾಡಬಾರದು. ಮನುಷ್ಯ ಇದನ್ನು ಕಲಿಯುವುದಷ್ಟೇ. ಗುಡಿಗೆ ಜೀವನದ ಬಗ್ಗೆ ವಿ ಶುಡ್ ರೆಸ್ಪೆಕ್ಟ್ ದಿಸ್ ಲೈಫ್. ದೇವರಿದೊಂದು ಅದ್ಭುತವಾದಂಥ ಜೀವನ ಕೊಟ್ಟಾನ. 100 ವಸಂತಗಳ ಕಾಲ ಈ ಭೂಮಿ ಮೇಲೆ ಬದುಕಲಿಕ್ಕೆ ನಮಗ್ ಕಳಿಸಿಕೊಟ್ಟನಲ್ಲ, ಇಲ್ಲಿ ಬದುಕಬೇಕಾಗ್ತದ ಮನುಷ್ಯ. ನೋ ಕಂಪ್ಲೇಂಟ್ಸ್ ಇನ್ ಲೈಫ್, ಕಂಪ್ಲೀಟ್ ದಿಸ್ ಲೈಫ್. ನೋ ಕಂಪ್ಲೇಂಟ್ಸ್ ಇನ್ ಲೈಫ್. ನಮಗೇನ್ ದೇವರು ಕೊಟ್ಟಾನಲ್ಲ ಇದನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ. ಒಬ್ಬ ಮಹಾರಾಜ ಇದ್ದ. ಆ ಮಹಾರಾಜನಿಗೆ ಒಬ್ಬ ಸ್ನೇಹಿತ ಇದ್ದ. ಮಹಾರಾಜ ಸ್ನೇಹಿತನಿಗೆ ಬಹಳ ಪ್ರೀತಿ ಮಾಡುತ್ತಿದ್ದ. ಮಹಾರಾಜ ಅವ ಸೇವಕನ ಮೇಲೆ ಅವನಿಗೆ ಮಹಾರಾಜನಿಗೆ ಅಷ್ಟು ಪ್ರೀತಿ. ಎಷ್ಟು ಪ್ರೀತಿ ಅಂದ್ರೆ ಅವ ಮಹಾರಾಜನಾದರೂ ಸೇವಕನ ಬಿಟ್ಟು ಉಣ್ತಿರ್ಲಿಲ್ಲ. ಅವ ಯಾವಾಗ ಊಟ ಮಾಡಿದ್ರು ಅವನು ಮುಂದ ಕುಂತು ಉಣ್ಬೇಕು. ಸೇವಕ ಮೊದಲು ಸೇವಕನಿಗೆ ತಿನ್ನಿಸಿ ತಾನು ಮಹಾರಾಜ ತಿನ್ನಿತಿದ್ದ. ಏನಾರ ಸ್ವೀಟ್ ಮಾಡ್ಲಿ, ಚಲೋ ಅಡಿಗೆ ಮಾಡ್ಲಿ, ಮತ್ತೆ ಎಲ್ಲರ ಹೊರಗೆ ಪ್ರವಾಸಕ್ಕೆ ಕರ್ಕೊಂಡು ಹೊಂಟ್ರು ಅವನಿಗೆ ಕರ್ಕೊಂಡು ಹೋಗ್ತಿದ್ದ. ಮೊದಲು ಅವನಿಗೆ ತಿನ್ನಿಸಿ ತಾನು ತಿಂತಿದ್ದ. ಒಂದ್ ದಿವ್ಸ ಕಾಡಿನೊಳಗೆ ಹೊಂಟ್ರು ಇಬ್ರು ಸೇರಿ. ಯಾರು? ಮಹಾರಾಜ ಮತ್ತು ಸೇವಕ. ಇಬ್ರು ಕೂಡಿ ಹೋಗುವಾಗ ಒಂದು ಕಾಡಿತ್ತು. ಆ ಕಾಡಿನೊಳಗೆ ಒಂದು ಗಿಡ, ಅದ್ರ ಬುಡಕ್ ಕುಳಿತರು ಇಬ್ರು. ಕುಳಿತಾಗ ಮಹಾರಾಜ ಒಂದು ಹಣ್ಣು ಹರಿದು ಒಂದು 4-5 ಪೀಸ್ ಮಾಡಿ, ಮೊದಲು ತುತ್ತು ಅವನಿಗೆ ಗೊತ್ತಿತ್ತಲ್ಲ, ಅವನಿಗೆ ಸೇವಕನಿಗೆ ಕೊಡೋದು, ಅವನಿಗೆ ಪ್ರೀತಿ ಮಾಡ್ತಿದ್ದ. ಒಂದು ತುತ್ತು ಕೊಟ್ಟ ಕೂಡಲೇ ಅವ ಸೇವಕಂದ ಮಹಾರಾಜನಿಗೆ ಇನ್ನೊಂದು ಪೀಸ್ ಕೊಡ್ರಿ ಅಂತ ಮತ್ ತಿಂದ. ಮಹಾರಾಜನಿಗೆ ಅಂದ್ರೆ ಇನ್ನೊಂದು ಪೀಸ್ ಕೊಡ್ರಿ ಅಂತ ಮತ್ ತಿಂದ. ಮಹಾರಾಜನಿಗೆ ಹೇಳ್ದವ ಸೇವಕ ಇನ್ನೊಂದು ಪೀಸ್ ಕೊಡ್ರಿ. ಅವ ಮಹಾರಾಜಗೆ ಸಿಟ್ಟು ಬಂತು. ಅದಕ್ಕ ನಿಮ್ಮಂತವ್ ಹಚ್ಕೋಬಾರ್ದು ಬಾಳ ಅಂದವ. ಅವ ಅಂದ ಇನ್ನೊಂದು ಪೀಸ್ ಕೊಡ್ರಿ ಅಂದ. ರಾಜ ಕೊಡ್ಲಿಲ್ಲ. ಅದನ್ನ ತಿಂದ ಕೂಡಲೇ ಎಷ್ಟು ವಿಷ ಹತ್ತೆಲ್ಲ ಉಗುಳ್ದವ. ಮಹಾರಾಜ ಸೇವಕನಿಗೆ ಕೇಳ್ದ, ಅಲ್ಲೋ ಇಷ್ಟು ವಿಷ ಹಣ್ಣೈತಿ, ನಿನಗ ಇಷ್ಟು ಸಲ ವಿಷದ ಹಣ್ಣು ಕೊಟ್ಟೆ, ವಿಷ ಐತಂತ ಯಾಕೆ ಹೇಳಬಾರ್ದು ನೀನು ಅಂತ. ಅವಾಗ ಸೇವಕ ಕೇಳ್ದ, ಯಪ್ಪ ಇಷ್ಟು ದಿವಸ ಈ ಕೈಯಿಂದ ಸಿಹಿ ಉಂಡೈತಲ್ಲ, ಒಂದು ಸಲ ಕಹಿ ಬಂದಿದ್ದಕ್ಕ ಈ ಸಿಹಿ ಉಣಿಸಿದ ಕೈ ನನಗೆ ವಿಷ ಉಣಿಸೈತಂತ ಕಂಪ್ಲೇಂಟ್ ಮಾಡ್ಲೇನ್ ನಾನು? ಇಷ್ಟು ದಿವಸ ಸಿಹಿ ಉಣಿಸೈತಲ್ಲ ಈ ಕೈ, ಕಂಪ್ಲೇಂಟ್ ಮಾಡೋದಿಲ್ಲ ಅಂತ. ಕಂಪ್ಲೀಟ್ ಮಾಡೋದಷ್ಟೇ ಜೀವನ. ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಸುಖಂ. ಒಬ್ಬ ಸಾಹಸಿ ಮನುಷ್ಯ ಹೆಂಗ ಬದುಕ್ತಾನ ಅಂದ್ರ ಅವ ಸಂಕಲ್ಪ ಪುರುಷನಾಗಿ ಬದುಕ್ತಾನ. ಅವನಿಗೆ ಒಮ್ಮೆ ನೆಲದ ಮೇಲೆ ಮಕ್ಕೊಳ್ಳುವ ಪ್ರಸಂಗ ಬರಬಹುದು, ಒಮ್ಮೆ ಡೆನ್ವಲಪ್ ಬೆಡ್ ಮೇಲೆ ಮಕ್ಕಳು ಪ್ರಸಂಗ ಬರಬಹುದು. ಅವ ನೆಲ ಹಾಸಿಗೆ ಮುಖ್ಯ ಅಲ್ಲ, ನಿದ್ರೆ ಮುಖ್ಯ ಅವನಿಗೆ ಅಷ್ಟೇ. ನಿದ್ರೆ ಬಹಳ ಮುಖ್ಯ ಬದುಕಿಗೆ. ಒಮ್ಮೆ ಚಲೋ ಊಟ ಸಿಗಬಹುದು, ಒಮ್ಮೆ ಭಿಕ್ಷಾನ್ನ ಸಿಗಬಹುದು. ಊಟ ಚಲೋದೋ ಭಿಕ್ಷಾ ಮುಖ್ಯ ಅಲ್ಲ, ಹಸಿವು ಮುಖ್ಯ ಜೀವನದಲ್ಲಿ ಅವನಿಗೆ ಅಷ್ಟೇ. ಒಮ್ಮೆ ಚಲೋ ಉಡುಗೆ ಉಡಬಹುದು, ಒಮ್ಮೆ ಹರಕ್ ಬಟ್ಟೆ ಬರಬಹುದು. ಜೀವನದೊಳಗ ಉಡುವ ಬಟ್ಟೆಗಿಂತ ನಡೆವ ಬಟ್ಟೆ ಬಹಳ ಮುಖ್ಯ ಅನ್ನೋದು ಮನುಷ್ಯ ಅರ್ಥ ಮಾಡ್ಕೋಬೇಕಷ್ಟೆ. ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಸುಖಂ. ಒಬ್ಬ ಸಂಕಲ್ಪ ಸಿದ್ಧಿ ಪುರುಷ ಹೆಂಗ ಬದುಕ್ತಾನಂದ್ರೆ ಒಮ್ಮೆ ಸುಖ ಬರ್ತೈತಿ, ಒಮ್ಮೆ ದುಃಖ ಬರ್ತೈತಿ. ಭಗವಂತನೇ ಸುಖವೂ ಖಾಯಮಲ್ಲ ಈ ಜೀವನದಲ್ಲಿ, ದುಃಖವೂ ಖಾಯಮಲ್ಲ. ಇದು ಬರ್ತೈತಿ ಹೋಗ್ತೈತಿ ಅಷ್ಟೆ. ಈ ಬರುವ ಒಮ್ಮೆ ಇದು ಜೀವನದ ಮೇಲೆ ಒಮ್ಮೆ ಸನ್ಮಾನಗಳು ಬರ್ತಾವ, ಒಮ್ಮೆ ಅಪಮಾನಗಳು ಬರ್ತಾವ, ಒಮ್ಮೆ ಕಷ್ಟಗಳು ಬರ್ತಾವ, ಒಮ್ಮೆ ಸಂತೋಷದ ಕ್ಷಣ ಬರ್ತೈತಿ. ಬರುದಿಲ್ಲೇನ ಕಷ್ಟದ ಕ್ಷಣ ಬಂದಿಲ್ಲೇನ ಜೀವನದೊಳಗೆ? ಎಷ್ಟು ಮಂದಿಗೆ ಬಂದಿಲ್ಲ ಹೇಳಿ? ಎಲ್ಲರ ಜೀವನದಲ್ಲಿ ಕಷ್ಟಗಳು ಬರ್ತಾವ. ನಾವು ದೇವರ ಗುಡಿಗೆ ಹೋಗಿ ಬೇಡ್ತೀವಿ ಭಗವಂತನೇ ನನ್ನ ಕಷ್ಟಗಳನ್ನು ಪಾರ್ ಮಾಡಪ್ಪ ಅಂತ. ಗುಡಿಯಾಗ ಇವ ಹೋಗಿ ದೇವರ ಗರ್ಭಗುಡಿ ಮುಂದೆ ನಿಂತು ದೇವರಿಗೆ ಬೇಡ್ಕೊಂಡ, ಭಗವಂತನೇ ನನ್ನ ಕಷ್ಟಗಳನ್ನು ಪಾರು ಮಾಡಪ್ಪ, ಕಷ್ಟಗಳಿಂದ ಪಾರು ಮಾಡು ಅಂತ ಇವ ಬೇಡ್ಕೊಂಡ.
ಗುಡ್ಯಾಗ ಗರ್ಭ ಗುಡ್ಯಾಗ ಕುಂತ ಮೂರ್ತಿ ಅವನಿಗೆ ಹೇಳ್ತಿತ್ತು, ನಾನಾ ಉಳಿ ಏಟ್ ತಿಂದಿದ್ದಿಲ್ಲ ಅಂದ್ರ ಇವತ್ತು ನೀ ಬಂದು ನನ್ನ ಗುಡಿ ಮುಂದೆ ಕೈ ಮುಗಿತಿರ್ಲಿಲ್ಲ, ಕಷ್ಟಪಟ್ಟಿದ್ದಕ್ಕ ನಾ ದೇವರಾಗಿನಿ ಅಂತ ಗುಡ್ಯಾಗಿನ ಕಲ್ಲು ದೇವರು ಹೇಳ್ತಿ. ಮನುಷ್ಯ ದೇವರಾಗಬೇಕಾದ್ರೆ ಕಷ್ಟ ಪಡ್ಬೇಕಾಗ್ತದೆ. ನಾವು ಕಷ್ಟ ಬಂದವಂತ ತಿಳ್ಕೊಂಡು ದೇವ್ರ ಹತ್ರ ಹೋದ್ರೆ ಅವ ಏನಂತಾನ, ನಿನಗ ಹೊಸ ಶೈನಿಂಗ್ ಬರ್ಬೇಕು, ನಿನ್ನ ಜೀವನ ಹೆಂಗ್ ಬಂಗಾರ ಬೆಂಕಿಯಾಗಿಟ್ಟಾಗಿದು ಖರೆ ಬಂಗಾರ ಅಂತ ಗೊತ್ತಾಗ್ತೈತಿ. ನಿನ್ನ ಕಷ್ಟ ಎದಕ್ ಕೊಟ್ಟಿನಿ ಅಂದ್ರೆ ನಿನ್ನ ಕೆಪಾಸಿಟಿ ಗೊತ್ತಾಗ್ಲಿ ಅಂತ ಕಷ್ಟ ಕೊಟ್ಟಿನಿ ಅಂತ ದೇವ್ರು ಹೇಳ್ತಾನದು ಅಷ್ಟ. ಒಂದು ಕಷ್ಟ ಬಂದೈತಿ ಅಂದ್ರೆ ನಮಗದೊಂದು ಟೆಸ್ಟಿಂಗ್ ಕೆಪಾಸಿಟಿ ಅಷ್ಟ. ನಾವೇನ್ರ ಸ್ವಲ್ಪ ಹೆಚ್ಚು ಕಡಿಮೆ ಆದ ಕೂಡಲೇ ದೇವ್ರ ಹತ್ರ ಹೋಗ್ತೀವಿ ನಾವು. ಒಬ್ಬ ಈ ಕಂಪನಿ ಇರ್ತಾವಲ್ಲ ಊರಾಗ, ಅವ ಬರೇ ಚುಟ್ಟ ಸೇದೋದು, ರೊಕ್ಕ ಕೊಟ್ಟಲ್ಲ, ಮಂದಿ ಸೇದಿ ಒಗದಿದ್ದು, ಅವು ಯಾವೂ ಸಿಗ್ಲಿಲ್ಲ. ಒಂದ್ ದಿವ್ಸ ಅಲ್ಲೇ ಅವ ಏನ್ ಮಾಡ್ತಾನ, ಏನು ಕೆಲಸ ಇರ್ಲಿಲ್ಲ, ಬೊಗಸಿರ್ಲಿಲ್ಲ, ಬಸ್ ಸ್ಟ್ಯಾಂಡಿಗೆ ಕುಂದಿರ್ತಿದ್ದ. ಊರ್ ಮುಂದ ಮಾರುತಿ ಗುಡಿ ಇತ್ತು, ಎಲ್ಲರೂ ಹೋಗ್ತಿದ್ರ ಅಲ್ಲಿಗೆ. ಇವ ಏನಂದ, ಏನ್ ಹೋಗ್ತಾವ ಇವ್ ಗುಡಿಗೆ, ಎಷ್ಟ್ ಜನ ಹೋಗ್ತಾವ, ಏನ್ ಕೊಟ್ಟ ನೀವ ಅಂತ ಕುಂದಿರ್ತಿದ್ದ. ಒಂದ್ ದಿವ್ಸ ಯಾರೂ ರೊಕ್ಕ ಕೊಡ್ಲಿಲ್ಲ, ಕೈಯಾಗ ಪಾಕೆಟ್ನಾಗ ರೊಕ್ಕ ಇರ್ಲಿಲ್ಲ. ದೇವ್ರಿಗಂದ, ನೋಡಪ್ಪ ಇಷ್ಟು ಮಂದಿ ನಡ್ಕೊಂತಾರ, ಬಹಳ ಮಂದಿ ನಿನ್ನ ಗುಡಿಗೆ ಬರ್ತಾರ, ನೀ ಖರೆ ಸತ್ತುಳ್ಳವಾದ್ರೆ ಒಂದು 100 ರೂಪಾಯಿ ಸಿಗ್ಬೇಕು ನೋಡು ನನಗೆ ಇವತ್ತು. ಬಂದು ಹೋಗಿ ನಮಸ್ಕಾರ ಮಾಡದ. ನಮಸ್ಕಾರ ಮಾಡಿ ದೇವ್ರಿಗೆ ಹೇಳ್ದ, ಈಗ ನೋಡು ನೀ ಖರೆ ಸತ್ತುಳ್ಳವಾದ್ರೆ 100 ರೂಪಾಯಿ ಸಿಗ್ಬೇಕು ನಮಗೆ ಇವತ್ತು. ಮತ್ ನಾವೇನು ಉದ್ರಿ ಭಕ್ತರಲ್ಲ, ನೀನ್ 100 ರೂಪಾಯಿ ಕೊಟ್ಟಂದ್ರೆ ಮತ್ ನಿನಗೆ 50 ರೂಪಾಯಿ ಮುಟ್ಟಿಸಿ ಹೋಗ್ತೀವಿ ನೀನು ಹುಂಡಿ ಪೆಟ್ಟಿಗೆಗೆ ಅಂದವ್. ಅಂದು ಹಿಂಗ ಬರಕತ್ತಿದ್ದ, ನೋಡ್ತಾನ ಒಂದು ನೋಟ ಬಿದ್ದಿತ್ತು ಎದುರಿಗೆ. ತಗೊಂಡ ನೋಡ್ತಾನ 50 ರೂಪಾಯಿ ನೋಟ. ಅದಕ್ಕ ಬರ್ತಾರಪ್ಪ ನಿನ್ನ ಗುಡಿಗೆ ಜನ, 50 ರೂಪಾಯಿ ಕೊಟ್ಟಿ ಖರೆ ನಾ ಕೇಳಿದ್ 100 ರೂಪಾಯಿ ನಿಂದ 50 ರೂಪಾಯಿ ಮುರ್ಕೊಂಡ ಕೊಟ್ಟಿನಿ ಅಂದವ ದೇವ್ರಿಗೆ. ಇವ್ರು ಮಂದಿಗೆ ಟೊಪ್ಪಿಗೆ ಹಾಕವ್ರಲ್ಲ, ದೇವ್ರಿಗೆ ಟೊಪ್ಪಿಗೆ ಹಾಕವ್ರಿ ಇವ್ರೆಲ್ಲ. ಅದಕ್ಕ ಅವ ಮಾರುತಿ ನೀವು ಹೋದಾಗ ಈ ಕಡೆ ಹೊಳ್ಳಿ ಕುಂತ ನಿಮ್ಮನ್ನೆಂದೂ ನೋಡಕ್ ಹೋಗುದಿಲ್ಲ. ನಾವು ಕಷ್ಟ ಬಂದಾಗ ದೇವ್ರ ಗುಡಿಗೆ ಹೋಗಿದ್ದು ಬೇಡಕ್ಕಷ್ಟೆ. ಆದ್ರೆ ನಾವು ಎದಕ್ ಹೋಗಬೇಕು ಅಂದ್ರೆ ಬರೇ ಭಿಕ್ಷುಕನಾಗಿ ದೇವನ ಗುಡಿಗೆ ಹೋಗೋದಲ್ಲ. ದೇವನ ಗುಡಿಗೆ ಹೋಗೋದು ಭಗವಂತನೇ, ನಾನು ಭಿಕ್ಷುಕನಾಗಿ ನಿನ್ನ ಹತ್ರ ಬಂದಿಲ್ಲ, ಜೀವನ ಕೊಟ್ಟಿಯಲ್ಲ, ಕೊಟ್ಟ ಜೀವನಕ್ಕಾಗಿ ಒಂದು ಧನ್ಯವಾದ ಹೇಳಲಿಕ್ಕೆ ಬಂದಿನಿ ಅಂತ ಭಗವಂತನ ಹತ್ರ ಬರ್ತವೆ. ಜೀವನ ಅಂದ್ರೆ ಸ್ವಲ್ಪ ಕಷ್ಟ ಸುಖ ಇರ್ತವೆ. ಒಮ್ಮೆ ಮಾನ ಅಪಮಾನಗಳು ಬರ್ತಾವ, ಸನ್ಮಾನಗಳಾಗ್ತಾವ, ಅಪಮಾನಗಳು ಬರ್ತಾವ, ತಡ್ಕೋಬೇಕಾಗ್ತದ ಮನುಷ್ಯ. ಏನ್ರಿ ನಮಗ್ ಬಹಳ ನಿಂದೆಯ ಮಾತುಗಳಾಡ್ತಾರ ಜನ ಅಂತ ಅನ್ಬಹುದು, ಬರ್ತಾವೆ. ಯಾವ ಕುದುರೆ ಓಡ್ತೈತಲ್ಲ, ಓಡುವ ಕುದುರೆಗೆ ಚಾಟಿ ಏಟು ಬೀಳ್ತಾವ. ಯಾವ ಚಲೋ ಮಾವಿನ ಹಣ್ಣು ಕೊಡ್ತೈತಲ್ಲ, ಚಲೋ ಹಣ್ಣು ಕೊಡೋ ಮಾವಿನ ಗಿಡಕ್ಕ ಕಲ್ಲೇಟು ಬೀಳ್ತಾವ. ಮತ್ ನಿಂದೆ ಮಾಡಾಕತ್ತಾರಂದ್ರೆ ಚಲೋ ಇದ್ದವರಿಗೆ ನಿಂದೆಯ ಮಾತುಗಳು ಬರ್ತಾವಂತ ತಿಳ್ಕೊಬೇಕಷ್ಟ ಮನುಷ್ಯ. ಯಾರಿಗೆ ಬಿಟ್ಟದ ಹೇಳ್ರಿ, ಈಗ ಜನ ಯಾರಿಗೆ ಬಿಡ್ತದೆ? ಈಗ ಒಬ್ಬ ರೈತ ಇರ್ತಾನ, ಅವ ಬೆಳಿಗ್ಗೆದ್ದು ಏನ್ ಪ್ರಾರ್ಥನಾ ಮಾಡ್ತಾನ ಅಂದ್ರೆ, ಇವತ್ತು ಮಳಿ ಬರಬಾರ್ದು ನೋಡು, ಮಳಿ ಬರ್ಬೇಕಪ್ಪ ಭಗವಂತ, 2 ಕಾಯಿ ಓಡಿಸ್ತೀನಿ ಅಂತ ರೈತ ಬೇಡ್ಕೊಂತ. ನಾಟಕ ಕಂಪನಿಯವ ಇರ್ತಾನೆ, ಇವತ್ತು ಒಟ್ಟ ಮಳಿ ಆಗ್ಬಾರ್ದಪ್ಪ, ನಾ 2 ಕಾಯಿ ಓಡಿಸ್ತೀನಿ ಅಂತ ನಾಟಕ ಕಂಪನಿ ಅಂತ. ದೇವ್ರು ಯಾವ ಕಂಪನಿ ಮಾತು ಕೇಳ್ಬೇಕಾತ? ಅಲ್ಲ, ಒಬ್ಬರಿಗರೆ ಹೆಚ್ಚು ಕಡಿಮೆ ಆಗು, ಇಲ್ಲ ಬರ್ಬೇಕು ಇಲ್ಲ ಬರ್ಲಾರ್ದಂಗ ಇರ್ಬೇಕಲ್ಲ. 2 ಕಾಯಿ ಅಂತೂ ತಪ್ಪದ ಪಕ್ಕ ಅವನಿಗೆ ಅಷ್ಟು. ಅಂದ್ರ ದೇವ್ರಿಗೆ ಎಲ್ಲರಿಗೂ ಒಪ್ಪಿಸಿ ಬದುಕಕ್ಕ ದೇವರಿಗೆ ಆಗಿಲ್ಲ. ಈಗ ನೀವು ಅನ್ಬಹುದು ಅಜ್ಜವ್ರು ಒಳ್ಳೆಯವ್ರು ಅದಾರ ಅಂತ ಕೆಲವು ಮಂದಿ ಅನ್ಬಹುದು, ಅಜ್ಜವ್ರು ಒಳ್ಳೆಯವ್ರು ಅಲ್ಲ ಅಂತ ಕೆಲವು ಮಂದಿ ಅನ್ಬಹುದು. ಸಮಾಧಾನ ಹೆಂಗಂದ್ರ, ದೇವರಿಗೆ ಎಲ್ಲರಿಗೂ ಒಪ್ಪಿಸಿ ಬದುಕಕ್ಕಾಗಿಲ್ಲ ಅಂದ್ರೆ ನಮ್ಮಂತವ್ರಿಂದ ಏನ್ ಎಲ್ಲರಿಗೂ ಒಪ್ಪಿಸಿ ಬದುಕಲಿಕ್ಕೆ ಆಗ್ತೈತಿ ಅನ್ನೋ ಸತ್ಯ ತಿಳ್ಕೊಂಡು ಬದುಕುವುದಷ್ಟೇ. ಮನುಷ್ಯ ಈ ಸತ್ಯವನ್ನ ಅರ್ಥ ಮಾಡಿಕೊಂಡು ಬದುಕುವುದಷ್ಟೇ. ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಚ ಸುಖಂ. ಒಮ್ಮೆ ಜೀವನ ಸುಖ ದುಃಖ ಸೋಲು ಗೆಲುವು ಮಾನ ಅಪಮಾನ ಈ ಜೀವನದಲ್ಲಿ ಬರುವುದೇ, ಇದನ್ನು ಸ್ವೀಕರಿಸುವುದನ್ನು ಕಲಿಬೇಕಷ್ಟೆ. ಒಬ್ಬ ಎರಿಕ್ ವಯನ್ ಮೆಹರ್ ಅಂತಿದ್ದ, ಎರಿಕ್ ವಯನ್ ಮೆಹರ್. ಅವ ಸಣ್ಣ ಹುಡುಗಿದ್ದಾಗ ರೆಟಿನೋಸಿಸ್ ಅಂತ ಬಂತು, ಕಣ್ಣು ಹೋದ ಹುಡುಗ ಬಹಳ ದುಃಖಿತನಾದ. ಅವ್ರಪ್ಪ ಹುಡುಗಳದು ನೋಡಿ ಮಗ ಅಪ್ಪ ಅಂತಾನ, ನೋಡು ನಿಸರ್ಗ ನಿನ್ನ ಕಣ್ಣು ಕಸ್ಕೊಂಡಿರಬಹುದು, ಆದ್ರೆ ನಡೆಯುವ ಕಾಲ್ ಕಸ್ಕೊಂಡಿಲ್ಲ.
ಮಗನಿಗೆ ಬೆಟ್ಟ ಹತ್ತುವುದು ಕಲಿಸಿದ. ಎರಿಕ್ ವಯನ್ ಮೆಹರ್ ಅವನ ಹೆಸರು. ಕಣ್ಣು ಹೋಗಿತ್ತು ಹುಡುಗ, ಕಣ್ಣಿಲ್ಲಾರ್ದ ಹುಡುಗ ಬೆಟ್ಟ ಹತ್ತುವುದನ್ನು ಕಲಿತು, ಬಿತ್ತು, ಏಳ್ತು, ರಕ್ತ ಮೈ ಕಾಲ್ ಮುರಿತು. ನಿಮಗೆ ಆಶ್ಚರ್ಯ ಅನಿಸ್ಬೋದು. ಕಣ್ಣಿಲ್ಲಾರ್ದ ಹುಡುಗ ಸಂಕಲ್ಪ ಮಾಡಿತು, ನಾನು ಮೌಂಟ್ ಎವರೆಸ್ಟ್ ಹತ್ತಬೇಕಂತ. ಇಡೀ ವಿಶ್ವದಲ್ಲಿಯ ಕಣ್ಣಿಲ್ಲದ ವ್ಯಕ್ತಿ ಮೌಂಟ್ ಎವರೆಸ್ಟ್ ಹತ್ತಿದ್ದು ಎರಿಕ್ ವಯನ್ ಮೆಹರ್. ಅವ ನೋ ಬ್ಯಾರಿಯರ್ಸ್ ಅಂತ ಒಂದು ಸಂಸ್ಥೆ ಕಟ್ಟಿದ. ಅಂದ್ರೆ ಜೀವನದಲ್ಲಿ ಪ್ರಯತ್ನ ಇದ್ರ ವಿಘ್ನಗಳೇ ಇಲ್ಲ ಅಂತ. ಅವನ ಹೆಸರ ಮೇಲೆ ಒಂದು ಸಿನಿಮಾ ಆಯ್ತು, ಲೈಫ್ ಈಸ್ ಕ್ಲೈಂಬಿಂಗ್ ಅಂತ. ನಾನಲ್ಲ, ಲೈಫ್ ಈಸ್ ಕ್ಲೈಂಬಿಂಗ್. ವಾಟ್ ಅ ಬ್ಯೂಟಿಫುಲ್ ಕೊಟೇಶನ್. ಜೀವನ ಹತ್ತ ಇದೆ, ಹೆಂಗ್ ಬದುಕುದು. ನಮಗ್ ಚಲೋ ಎಲ್ಲ ಕಾಲ್ ಕೊಟ್ಟನ, ಇಲ್ಲಿ ಗುಡ್ಡ ಹತ್ತಬೇಕಾದ್ರೆ ಅವ್ವ ನಮ್ಮ ಮಂಡಿ ನೋವು ಆಗ್ಯಾವ ಅಂತ. ಕಣ್ಣಿಲ್ಲಾರ್ದ ವ್ಯಕ್ತಿ ಮೌಂಟ್ ಎವರೆಸ್ಟ್ ಹತ್ತದ. ಬರೇ ಒಂದಲ್ಲ, ಜಗತ್ತಿನ 7 ಎತ್ತರದ ಪರ್ವತಗಳನ್ನು ಹತ್ತಿದ. ಕಣ್ಣಿಲ್ಲದ ವ್ಯಕ್ತಿ, ಏಕೈಕ ವ್ಯಕ್ತಿ ಜಗತ್ತಿನ ಪರ್ವತಗಳನ್ನು ಹತ್ತಿದವ ಎರಿಕ್ ವಯನ್ ಮೆಹರ್. ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಹೆಣ್ಮಗಳಿದ್ಳು, ಸುಭಾಷಿಣಿ ಮೇಸ್ತ್ರಿ ಅಂತ. 12 ವರ್ಷಕ್ಕೆ ಮದುವೆ ಆಗಿತ್ತು. 24 ವರ್ಷ ಅನ್ನೋದ್ರಾಗ 6 ಮಕ್ಕಳು. 24 ವರ್ಷಕ್ಕೆ ಗಂಡ ತೀರ್ಕೊಂಡ. ಕಾಯಿಪಲ್ಯ ಮಾರ್ತಿದ್ಲು. ಗಂಡಗ ಕಲ್ಕತ್ತಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗೋದ್ರಾಗ ದಾರ್ಯಾಗ ತೀರ್ಕೊಂಡ. ಸಾಲಿ ಓದ್ಲಾರ್ದ ಹೆಣ್ಮಗಳು, ಹಳ್ಳಿ ಹೆಣ್ಮಗಳು. ನನ್ನ ಹಳ್ಳಿಯೊಳಗೆ ನನ್ನ ಯಜಮಾನಗ ಚಲೋ ದವಾಖಾನಿಗೆ ಸಿಗ್ಲಿಲ್ಲಲ್ಲ, ಈ ಊರಾಗ ಯಾವ ತಾಯಿಗೂ ಈ ಪರಿಸ್ಥಿತಿ ಬರಬಾರ್ದು. ಇದು ಸಂಕಲ್ಪ ಮಾಡದ್ಲಕ್ಕೆ, ಈ ಊರಾಗ ಒಂದು ಆಸ್ಪತ್ರೆ ಕಟ್ಟಬೇಕಂತ. ಯಾರು? ಕಾಯಿಪಲ್ಯ ಮಾರೋ ಹೆಣ್ಮಗಳು. ನಿಮಗ ಆಶ್ಚರ್ಯ ಅನಿಸ್ಬೋದು. ಗಂಡನ ಕಳ್ಕೊಂಡಾಳ, 6 ಮಕ್ಕಳು, ಮನಿ ಇಲ್ಲ, ಹೊಲ ಇಲ್ಲ. ತಾನು ಬೀದಿಯ ಮ್ಯಾಲ ಕಾಯಿಪಲ್ಯ ಮಾರ್ಕೊಂತ ತಾನು ಹುಟ್ಟಿದ ತನ್ನ ಗಂಡು ಊರಾಗ ಒಂದು ಜಾಗ ಖರೀದಿ ಮಾಡಿ, ಮಗನ್ MBBS ಮಾಡಿಸಿ, ಡಾಕ್ಟರ್ ಮಾಡಿ, ಊರಾಗ ಒಂದು ಆಸ್ಪತ್ರೆ ಕಟ್ಟಿ, ಆ ಆಸ್ಪತ್ರೆಗೆ ತನ್ನ ಮಗನ್ನ ಡಾಕ್ಟರ್ ಮಾಡಿದ್ಲು. ಆಕೆಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟದ್ದು ಸರ್ಕಾರ. ಸಂಕಲ್ಪದಿಂದ ಬಡವಾಗಬಾರ್ದು ಮನುಷ್ಯ. ಎಂತಿಂತವ್ರು ಹೆಂಗ ಜೀವನ ಕಟ್ಟ್ಯಾರ. ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ಚ ದುಃಖಂ ನ ಚ ಸುಖಂ. ಒಮ್ಮೆ ಸುಖ ದುಃಖ, ಒಮ್ಮೆ ಕಷ್ಟ ಸುಖ, ಮಾನ ಅಪಮಾನ ಇವೆಲ್ಲ ಬರ್ತಿರ್ತಾವ. ಅದ್ರ ಕಡೆ ಬಹಳ ತಲೆ ಕೊಡ್ಲಾರ್ದಂಗ ನಮ್ಮ ಎದ್ಯಾಗ ಸ್ವಚ್ಛ ಸಂಕಲ್ಪ ಇಟ್ಕೊಂಡು ಮುಂದೆ ಹೋಗೋದಷ್ಟೆ. ಏನು ಕಲಿಯುವುದು ಅಂದ್ರ, ಇಲ್ಲಿ ಏನು ಕಲಿಯುವುದು ಅಂದ್ರ, ಇದ್ದಂಗಿರ್ಬೇಕು, ಇಲ್ದಂಗೂ ಇರ್ಬೇಕು. ಹೆಂಗ? ಇದ್ದಂಗಿರ್ಬೇಕು, ಇಲ್ದಂಗಿರ್ಬೇಕು, ಮ್ಯಾಲ್ ನಾವು ಕರೆದಾಗ ಎದ್ದು ಹೋಗಂಗಿರ್ಬೇಕು. ಇದು ಜೀವನದ ಸೂತ್ರ ಅಷ್ಟೇ. ಈಗ ನೀವು ಎದ್ದು ಹೋಗಕ್ಕೆ ರೆಡಿ ಆಗಿರಲ್ಲ, ಹಂಗಿರ್ಬೇಕು. ಇದು ಜೀವನದ ಸೂತ್ರ. ಇಂಥ ಒಂದು ಸುಂದರ ಸೂತ್ರ ಕಟ್ಟುವುದಕ್ಕಾಗಿನೇ ಇದೊಂದು ಗವಿಸಿದ್ದೇಶನ ಜಾತ್ರಾ ಮಹೋತ್ಸವ. ನಾ ಪದೇ ಪದೇ ಏನು ಹೇಳೋದಿಲ್ಲ, ಇದೊಂದು ಜಾತ್ರೆ ಆಗಬೇಕಾದ್ರೆ ಕಾಣದ ಸಾವಿರಾರು ಕೈಗಳು ಕೆಲಸ ಮಾಡ್ಯಾವ. ಅವರು ಇವರು ಅಂತ ನಾ ಹೇಳಾರೆ. ಯಾವ ಕಾಣದ ಕೈಗಳು ಈ ಯಾತ್ರಾ ಮಹೋತ್ಸವನ್ನ ಯಶಸ್ವಿಗೊಳಿಸ್ಲಿಕ್ಕೆ ಸೇವೆ ಮಾಡ್ಯಾವಲ್ಲ, ಆ ಸೇವೆ ಮಾಡಿದ ಎಲ್ಲ ಕೈಗಳಿಗೂ ಗವಿಸಿದ್ದನ ಆಶೀರ್ವಾದ ಸದಾ ಇರಲಿ. ಇದು ಸದಾ ಜಾತ್ರೆ ಬೆಳೀತಾ ಇರಲಿ. ತಾವೆಲ್ಲ ಸಮಾಧಾನದಿಂದ ಸಾವಕಾಶವಾಗಿ, ಈಗ ಮದ್ದು ಸುಡು ಕಾರ್ಯಕ್ರಮ ಇರ್ತದೆ, ಅದನ್ನ ನೋಡ್ರಿ. ಮತ್ತಲ್ಲಿ ಗದ್ದಲ ಮಾಡ್ಬೇಡ್ರಿ, ಲೈನ್ ಪ್ರಕಾರ ಬರ್ರಿ. ನಾನು ಇರ್ತೀನಿ ನಿಮ್ಮ ಜೊತೆಗೆ. ನಿಂಬದು ಮುಗಿಸಿ ಆರಾಮ್ ನಾನು ಪೂಜಾಕ್ಕೆ ಹೋಗ್ತೇನೆ. ಸಮಾಧಾನದಿಂದ ಬರ್ರಿ, ಸಮಾಧಾನದಿಂದ ಊರಿಗೆ ಹೋಗ್ರಿ. ನಿಮ್ಮ ಸಮಾಧಾನವೇ ನಮ್ಮ ಸಂತೋಷ. ತಮಗೆಲ್ಲ ಶರಣಾರ್ಥಿಗಳು. ಆಟ ಅದು ಭಾರತೀಯ ಆಟ, ಹೌದಾ? ಒಪ್ತೀರಾ? ಕ್ರಿಕೆಟ್ ಆಡ್ತಿ ಹಿಂಗೆ ನಿಂತ್ಕೊಂಡು ಹಿಂಗೆ ಮಾಡ್ತಿರ್ತೀರಿ, ಹಿಂದೆ ನಿಂತಾವ ಇದು ಯಾವುದೋ ಸೈಕಲಿಗೆ ಹವಾ ಹೊಡ್ಯಕತ್ತೈತಿ ಅಂತ ತಿಳ್ಕೊಂತ, ಹೌದಾ? ಕಬಡ್ಡಿ ಒಳಗೆ ಏನೈತ್ರಿ, ನಮ್ಮ ಇಡೀ ದೇಹಕ್ಕೆ ವ್ಯಾಯಾಮ ಸಿಗ್ತೈತಿ. ಫಸ್ಟ್ ಕಣ್ಣು, ಕಬಡ್ಡಿ ಕಣ್ಣು ಗುಡ್ಡಿ. ನೀವು ಕಣ್ಣು ಪರೀಕ್ಷೆ ಮಾಡೋಕೆ ಹೋದಾಗ ಇತ್ತಾಗ ನೋಡಪ್ಪ, ಓಣ್ ಒಳಸ್ಬೇಡ, ಇತ್ತ ನೋಡು ಅಂತ ಕಣ್ಣು ಪರೀಕ್ಷೆ ಮಾಡ್ತಾರೆ, ಹೌದಾ? ಬರೀ ಹಿಂಗೆ ನೋಡ್ತಾರೆ, ಕಣ್ಣು ಗುಡ್ಡಿ ನಿಂತಾವಂತ. ಕಬಡ್ಡಿ ಕಣ್ಣು ಗುಡ್ಡಿ ಕೆಲಸ, ಹೌದಾ? ಕೈ ಕಬಡ್ಡಿ ಉಸಿರು ಹಿಡಿತಾನ, ಕಬಡ್ಡಿ ಹಾಂ, ಅದು ಶ್ವಾಸ ಬಂಧ ಮಾಡೋದು ಯೋಗ. ಕಣ್ಣಿಗೆ ಕೆಲಸ ಕಬಡ್ಡಿ. ಕಾಲು ಜಾಡಿಸ್ತಾನೆ, ಕಬಡ್ಡಿ ಹೋಗ್ತಾನೆ. ಅಲ್ಲಿ 9 ಕಬಡ್ಡಿಗೆ ಎಷ್ಟು 9 ಮಂದಿ ಇರ್ತಾರೆ? 7 ಮಂದಿ ಇರ್ತಾರೆ. ಕಬಡ್ಡಿ ಅಂತ ಕೈ ಕಾಲು ಎಲ್ಲದಕ್ಕೆ ವ್ಯಾಯಾಮ. ಇಷ್ಟಾದರೂ ಅವನು ಹಿಡಿದು
ಅವ ಕೆಳಗೆ ಬಿದ್ದು ಅಷ್ಟು ಮಂದಿ ಮ್ಯಾಗ ಹಿಡಿದಿರ್ತಾರ, ಆದರೂ ಅವ ಏನು ಮಾಡ್ತಾನೆ, ಕೈ ಕಾಲೆಲ್ಲ ಕಬಡ್ಡಿ 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 ಅಂತ ಉಸಿರು ಬಿಡ್ಲಾರ್ದು ಬಂದು ಆ ಲೈನ್ ಮುಟ್ಟಿ ಔಟ್ ಮಾಡ್ತಾನೆ. ಇದೇನು ತೋರಿಸ್ತೈತೆ? ಮುಂದೆ ನಿನ್ನ ಜೀವನದೊಳಗೆ ಇಡೀ ಕುಟುಂಬ, ನಿಮ್ಮ ತಂದೆಯ ನಂತರ ನಿನ್ನ ಹೆಗಲೇ ಇರ್ತೈತಮ್ಮ, ಅವ್ರನ್ನೆಲ್ಲ ಹೊತ್ಕೊಂಡು ಗುರಿ ಮುಟ್ಟಬೇಕು ನೀನು ಅನ್ನೋದು ಕಬಡ್ಡಿ ಆಟದ ಒಳಗೆ. ಹೌದ್ರ? ಅದಕ್ಕೆ ಕಬಡ್ಡಿ ಯಾಕೆ ಆಡ್ಬೇಕಂದ್ರೆ ಕೈಕಾಲು ಗಟ್ಟಿರದ್ರೆ ಕಬಡ್ಡಿ ಆಡಕ್ಕೆ. ಈಗ ವಯಸ್ಸಾಗಿಂದ ನಾ ಹೇಳಿ ಅಂತೇಳಿ ಮತ್ತು ಮುದುಕರು ನಾಳೆಯಿಂದ ಆಡಿರಪ್ಪೋಯಪ್ಪ, ಮತ್ತು ನಿಮ್ಮ ಮನೆಯವ್ರು ಬಂದು ನನ್ನ ಕೈ ತೊಗೊಂಡಂಗದಾರ. ದಯವಿಟ್ಟು ಯುವಕರು ಕಬಡ್ಡಿ ಆಟವನ್ನು ಆಡ್ರಿ. RSS ನೀವೆಲ್ಲ ಕೇಳಿದ್ರಲ್ಲ, ಕಬಡ್ಡಿನ ಮೇಣ ಆಡಿಸ್ತಾರೆ. ನಮಗೀಗ ಹೋಗ್ಬಿಟ್ಟದು, ಖೋ ಖೋ ಹೋಗೈತಿ, ಕಬಡ್ಡಿ ಆಟದ ಬೈಲೇ ಇಲ್ಲರಿ. ಈಗ ಸಾಲಿ ಯಾವುದಾದ್ರು ಓಣಿ ಸಂಧ್ಯಾಗ ಸಾಲಿ ಮಾಡಾಕತ್ಯಾರ. ಹೌದಾ? ಪ್ಲೇಗ್ರೌಂಡ್ ಇಲ್ಲ, ಆಡಂಗಿಲ್ಲ ಮಕ್ಕಳು, ಬರೇ ಹೋಮ್ವರ್ಕು. ಅಲ್ಲಿಷ್ಟು ಬರ್ಸಿರ್ತಾರೆ, ಮನೆಯಾಗ ಇಷ್ಟು ಬರ್ಸಿರ್ತಾರೆ. ಹೋಮ್ವರ್ಕ್ ಅಂದ್ರೆ ಅದೇ. ಮತ್ತು ಮನೆಗೆ ಬಂದು ಹೋಮ್ವರ್ಕ್ ಅಂದ್ರೆ ನಮ್ಮ ಕಾಲಕ್ಕೆ ಮನೆಗೆ ಕೆಲಸ ರೀ. ಬದ್ನಿಂದ ತಾಯಿಗೆ ನೀರು ತರೋದು, ಮನೆ ಬಟ್ಟೆ ಒಗೆಯೋದಾತು, ಬಂಡಿ ಒರೆಸೋದಾತು. ತಾಯಿಗೆ ವಯಸ್ಸಾದಂಗೆಲ್ಲ ಕೆಲಸ ಮಾಡೋಂಥ ಮಕ್ಕಳು ಶಾಲ್ಯಾಗ ಪಾಠ ಹೇಳ್ತಿದ್ರು. ನಿಮ್ಮ ಅವು ಬಂದಿದ್ದಲ್ಲ ಇವತ್ತು ಜಿನ್ನಿಗೆ ನಿನಗೆ ಬರೋಕೆ ಏನಾಗಿತ್ತು ಅಂತಂದು ಕೇಳ್ತಿದ್ರಂಥ ಮಾಸ್ತರ್ ಅವಾಗ. ಈಗ ಮಕ್ಕಳನ್ನ ಬರೇ ಕುಂದ್ರು ಓದು ರ್ಯಾಂಕ್ ಬರಬೇಕು, ಫಸ್ಟ್ ಕ್ಲಾಸ್ ಬರಬೇಕು. ನಾವೆಲ್ಲ ನಮ್ಮ ರಿಸಲ್ಟನ್ನು ಎಂದೂ ಮ್ಯಾಗ ಹುಡುಕಿದವರಲ್ಲವ, ಕೆಳಗೆ ನೋಡ್ತಿದ್ವಿ. ಮೊದಲು ಐತೆ ಇಲ್ಲ ಅಂತ ಖಾತ್ರಿ ಮಾಡ್ಕೊಂತಿದ್ವಿ ನಾವು. ಹಿಂಗೆ ಒಮ್ಮೆ ಮ್ಯಾಲೆ ನೋಡಿದಾಗ ಒಬ್ಬೊಬ್ಬ ಸೆಕೆಂಡ್ ಕ್ಲಾಸ್ನಾಗಿತ್ತು ನಮ್ಮದು ಇದು ಹೆಸರು. ಒಬ್ಬೊಬ್ಬ ಪ್ರಾಣೇ ಸೆಕೆಂಡ್ ಕ್ಲಾಸ್ ಓದ್ಯಾನಂದ್ರೆ ಇದು ಭಾರಿ ಆಯ್ತು ಬಡಪ್ಪ ಅಂದ್ರೆ ಮಾಸ್ತರ ಗಾಬರಿ ಆಗಿದ್ರು. ಹೆಂಗೆ ಪಾಸ್ ಆದಿಲ್ಲ ಅಂತ ಅವ್ರಿಗೆ ಗಾಬರಿ ಆಯ್ತು. ಹೌದ್ರಿ? ಹಾಗೆ ಭಾಳ ದಯವಿಟ್ಟು ಕ್ಷಮಿಸ್ರಿ, ಭಾಳ ದಿವಸ ಆಯ್ತು ನಾನು ನೋಡ್ಲಾರ್ದ. ಹಾಂ, ನೆನಪಿನ ಶಕ್ತಿ ಭಾಳ ಹೋಗ್ಬಿಟ್ಟತಿ ಈ ವರ್ಷದಾಗ ನಮಗೆ ಭಾಳ. ಯಾಕೋ ನಾನು ತೋರಿಸಿನ ಡಾಕ್ಟ್ರಿಗೆಲ್ಲ ಆದರೂ ಹಾಂ ಇದು ಪುರಾಣ ಶಾಸ್ತ್ರಿಗಳು ಹೇಳ್ತಿದ್ರು ಶ್ರಾವಣ ಮಾಸದಾಗ. ಎಷ್ಟು ಚಂದ ಹೇಳ್ತೀನಿ ನಾವು. ಸ್ವಲ್ಪ ನಡೆದ ಘಟನೆ ಒಂದು ಸ್ವಲ್ಪ ನಾನು ಉತ್ಪ್ರೇಕ್ಷಿಸ್ತೀನಿ. ಎಷ್ಟು ಮಾತಾಡ್ತಿದ್ರು ಹೆಣ್ಮಕ್ಳು ಅಂದರೆ, ಅವಾಗಿನ್ನ ಮೈಕ್ ಇದ್ದಿಲ್ಲಮ್ಮ, ಕಟ್ಟಿ ಹಿಂಗೆ ತುದಿ ಕುಂತು ಪಾಪ ಮಾತಾಡ್ತಿದ್ರು ಅವಳು. ಅವ್ರು ಕೇಳಲಾರ್ದಕ್ಕೆ ಕೆಲವ್ರು ಮುಂದೆ ಬಂದು ಕುಂತು ಹಿಂಗೆ ಕೇಳ್ತಿದ್ರು. ಹೆಣ್ಮಕ್ಳಂತೂ ಸರಿ ಮಾತಾಡ್ತಿದ್ರು. ಅವ್ರಿಗೆ ಸಾಕಾತು, ನಾ ಎದಕ್ಕೆ ಪುರಾಣ ಹೇಳಕ್ಕೆ ಬಂದೀನಿ ಇಲ್ಲಿಗೆ, ಏನಕ್ಕೆ ನಿಮ್ಮೊಳಗೆ ನೀವು ಮಾತಾಡಿದ್ರ ಅಂತೂ ಬೈದು ಬಿಟ್ರಿ. ಒಬ್ಬಕ್ಕೆ ಏನು ಅನ್ಬೇಕು, ಮಾತಾಡಯಪ್ಪ ನೀನು ಯಾರು ಬೇಡ ಅಂದಾರ, ನಿನಗೆ ನಮಗೆ ಅಂದ್ಲಾಕಿ. ನಡೆದ ಘಟನೆ ರೀ ಇದು ನಮ್ಮ ಗಂಗಾವತಿ ಒಳಗೆ ಒಂದು ಮಠದಾಗ. ಹಿಂಗೆ ಅನಿಸ್ಕೊಂಡು ಪಾಪ ಶಾಸ್ತ್ರಿ ಎಷ್ಟು ಪುರಾಣ. ಶ್ರಾವಣ ಮಾಸ ಅಂದ್ರೆ ಫೇಮಸ್. ನಿಮಗೆ ಹೆಣ್ಮಕ್ಳಿಗೆ ಅಮ್ಮ ಎಲ್ಲ ಹಬ್ಬ ಇರೋದು, ಹುಣ್ಣಿಮೆ, ಓಸು ನಿಮ್ಮ ನಮ್ದೇನಿಲ್ಲ ರೀ, ಎಲ್ಲ ಹಾಕಿದೆ ಅನ್ನೋ ಲೆಕ್ಕಕ್ಕೆ ನಾವು ಬಂದಿರ್ತೀವಿ ಸ್ನೇಹಿತರೆ. ಹಾಗೆ ಜೀವನದಲ್ಲಿ ಇದು ಹಾಸ್ಯಾತ್. ಇನ್ನು ಸಂದೇಶಗಳು ಏನಂದ್ರೆ, ಇಲ್ಲಿ ಬೇಕಾದಷ್ಟು ಜನ ಶ್ರೀಮಂತರಿದ್ರಿ, ಶ್ರೀಮಂತ ಭಕ್ತರದಾರ, ಮಠದ ಅಭಿವೃದ್ಧಿಯನ್ನು ಮಾಡ್ತಾರೆ, ಎಲ್ಲ ಕೆಲಸಗಳನ್ನ ಯಾರೋ ಮಾಡ್ಕೊಂಡು ಹೋಗ್ತಾರೆ. ಇವೆಲ್ಲ ಸಾಮಾನ್ಯ ಅಲ್ಲ. ನಿಮಗೆಲ್ಲ ಗೊತ್ತಿರುವಂತೆ ಜನಕರಾಜ, ಸೀತಾಮಾತೆಯ ತಂದೆ, ಆ ಕಾಲದ ಬಹುದೊಡ್ಡ ಕೋಟ್ಯಾಧೀಶ. ಆತನ ಮನೆ ಬಂಗಾರದ ಮನೆ ಇತ್ತಂತ. ಅಂಥ ಬಂಗಾರದ ಮನೆ ಇದ್ದಲ್ಲಿ ಆತನತ್ತನ ಏನಾದರೂ ಪರೀಕ್ಷೆ ಮಾಡಬೇಕು. ಆತ ಅಷ್ಟು ಬಂಗಾರದ ಮನೆಯಲ್ಲಿ ಬಂಗಾರ ತಾಟಿನಲ್ಲಿ ಉಂಡ್ರು ಆತ ಪರಮ ವೈರಾಗ್ಯಶಾಲಿಯಾಗಿದ್ದ, ವಿರಾಗಿಯಾಗಿದ್ದ. ಇದು ಇಡೀ ದೇಶದೊಳಗೆ ಹಬ್ಬಿಟ್ಟಿತ್ತು. ಇದನ್ನು ಒಬ್ಬ ಕೆಲವು ಸಾಧುಗಳಿಗೆ ಕೇಳ್ಕೊಂಡ್ರು. ಆ ಸಾಧುಗಳು ಏನಿದ್ರು ಹೆಂಗಂದ್ರೆ ಬತ್ತಲೇ ಸಾಧುಗಳು, ಬರೀ ಲಂಗೋಟಿ. ಈ ಲಂಗೋಟಿಯ ಈ ಸಾಧುಗಳೆಲ್ಲ ಮಾತಾಡ್ತಾ ಅಲ್ರೋ ನಮ್ಮನ್ನು ಒಬ್ಬರು ವೈರಾಗ್ಯಶಾಲಿಗಳು ಅನ್ನಂಗಿಲ್ಲ. ಆ ಜನಕರಾಜನ ವೈರಾಗ್ಯಶಾಲಿ ಅಂತಾರೆ ನೋಡು. ಪರೀಕ್ಷೆ ಮಾಡೋಕೆ ಅವ್ನು ಏನು ವೈರಾಗ್ಯ, ಬಂಗಾರ ತಾಟ್ಯಾಗ ಉಣ್ತಾನೆ, ಬಂಗಾರದ ಮನ್ಸಿಗೆ ಮಕ್ಕೊಂತಾನೆ. ಬೇಕಾದ ಸಂಪತ್ತೈತಿ ಅವನ ಮನ್ಯಾಗ. ಲೈಟ್ ಇದ್ದಿಲ್ಲ, ಮುತ್ತರತ್ನಗಳು ಇಡ್ತಾರಂತ ಲೈಟಿನ ಜಾಗದಾಗ. ಅವೇ ಬೆಳಕು, ಮುತ್ತರತ್ನಗಳು ಬೆಳಕೇ ಬೆಳಕು. ಪರೀಕ್ಷೆ ಮಾಡ್ಬೇಕಂತೇಳಿ ಒಬ್ಬ ಲಂಗೋಟಿ ಕೈಯಾಗೊಂದು ಬಡಿಗೆ ಹಿಡ್ಕೊಂಡಂಥ ಸಾಧು ಆತನ ಮನೆಗೆ ಹೋಗಿ ಬರ್ರಿ ಸಾಧುಗಳಿಗೆ ಬೇಕಾದ್ದು ಕೊಡ್ತಿದ್ದ. ನಾನೇನು ತೊಗೊಳಗ, ನಾನು ಸಾಧು, ನಿನ್ನಂಗೆ ಬಂಗಾರ ತಟ್ಟಾಗ ಉಣ್ಣಂಗಿಲ್ಲ. ನಾನು ನಿಜವಾಗಿ ನಾನು ಧನ್ಯನಾದ ಇವತ್ತು ನಿಮ್ಮಂಥವ್ರು ಸಿಕ್ಕಾಗ. ನಿಮ್ಮಿಂದ ನಾನು ವೈರಾಗ್ಯದ ಪಾಠ ಕಲಿಬೇಕಾಗೈತೆ, ದಯವಿಟ್ಟು ಹೇಳಿಕೊಡ್ರಿ ನನಗೆ, ಬರ್ರಿ ಹೋಗೋಣ ಹೊರಗೆ ಅಂತ ಕರ್ಕೊಂಡು ಹೋದ. ಆತನು ಉಪಚಾರ ಮಾಡಿದೆ. ಆತ ಜಳಕ ಮಾಡ್ಕೊಂಡು ಪ್ರಸಾದ ಗಿಸಾದ ತೊಗೊಂಡು ಇಬ್ಬರು ಜನಕರಾಜನ ಜೊತೆಗೆ ಊರಿನ ಸ್ವಲ್ಪ ದೂರದಲ್ಲಿ ಒಂದು ಸರೋವರ ಇತ್ತು. ಆ ಸರೋವರ ದಂಡಿ ಮೇಲೆ ಕೂತು ಏನಾದರೂ ನನಗೆ ಮಾತುಗಳನ್ನ ಗಮನ ಇಟ್ಟು ಹೇಳೋಕೆ ಕೊಡಬೇಕು. ಇಲ್ಲ, ನಾನು ನಿನ್ನ ಪರೀಕ್ಷೆ ಮಾಡೋದಕ್ಕೆ ಬಂದೀನಿ, ನೀನು ಮಹಾ ಶ್ರೀಮಂತ ಅಂತ ಹೇಳ್ತಿದ್ದೀನಿ, ವೈರಾಗಿ ಅಂತ ಹೇಳ್ತಾರೆ, ವಿರಾಗಿ ಅಂತ ಹೇಳ್ತಾರೆ. ಏನು ನಿನ್ನ ಮನೆ ಬಂಗಾರದ ವಾತಾವರಣ ಐತಿ, ಎಲ್ಲ ಕಡೆ ಬಂಗಾರ, ಎಷ್ಟು ವೈಭವದಿಂದ ಬಾಳಾಕತ್ತಿ ನೀನು, ಪಂಚಭಕ್ಷ ಪರಮಾನ್ನಗಳನ್ನ ದಿನ ಉಣ್ತೀಯ ನೀನು. ಹೌದು ಬುದ್ಧಿ, ನಿಮ್ಮಷ್ಟು ವಿರಾಗಿ ಶಾಲೆಗಳು ಆಗಾಕೆ ರೆಡಿ ಇಲ್ಲ.
ಏನಾದರೂ ನನಗೆ ಬೋಧನೆ ಮಾಡ್ರೆ ನಾವು ಅಲ್ಲೇ ಪುರಾಣ ಗಿರಾಣ ಹೇಳಕತ್ತೀನಂತ. ಅರ್ಧ ತಾಸಾಗಿ ನೋಡ್ತಾನೆ ರೀ, ಅರಮನೆ ದಗ್ದಾಗ ಉರಿಯಾಕತ್ತೈತಿ ಜನಕರಾಜ್ ಅಂತ. ದಗ್ದಾಗ ಉರಿಯಾಕತ್ತಿ. ಹ್ಞೂ ಲಂಗೋಟಿ ಸಾಧು, ಜನಕರಾಜ ನೋಡಿ ನಿನ್ನ ಮನೆ ಹೆಂಗೆ ಉರಿಯಾಕತ್ತೈತಿ ಅಂದು ಓಡಾಕತ್ತೀನಿ ಅರಮತಿಗಳು. ಯಾಕ್ರಿ ಸ್ವಾಮಿ ನೀವ್ಯಾಕೆ ಕೊಡ್ತೀರಿ, ಬರ್ರಿ ಅದು ಉರಿವಲ್ತಾಗ ಬರ್ರಿ, ನೀವು ನನಗೆ ಪಾಠ ಹೇಳ್ರಿ, ಯಾಕೆ ಹಂಗೆ ಹೋಗ್ತೀರಿ, ಏನೋ ಅಗ್ನಿದೇವನಿಗೆ ನನ್ನ ಅರಮನೆ ಮೇಲೆ ಮನಸ್ಸಾಗೈತೆ ಸುಡಾಕತ್ತೇನ ಅಂದಂತ. ಈ ವೈರಾಗ್ಯನಂದ ಯಪ್ಪ ನಂದೊಂದು ಲಂಗೋಟಿ ಒಂದು ಬಡಿಗೆ ಅಲ್ಲೇ ಆಯಿತು ಅಂದಂತ. ಇವೊಂದೊಂದು ಲಂಗೋಟಿ ಬಡಿಗೆಗೆ ಇವ ಓಡಾಕತ್ತೇನ್ರಿ, ಇಡೀ ಅರಮನೆ ಸುಟ್ರಾತ ಯೋಚನೆ ಮಾಡವಲ್ಲ. ಇದು ನಿಜವಾದ ವೈರಾಗ್ಯ, ಸುಳ್ಳೋ ನಿಜವೋ, ಆದರೆ ಕಥೆಯಲ್ಲಿ ಎಷ್ಟು ಒಂದು ಅಂತರಾಳ ಅದ, ಒಂದು ತತ್ವ ಐತೆ. ನಿಜವಾದ ವೈರಾಗ್ಯ ವೇದಿಕೆ ಮೇಲೆ ಮಾತಾಡುವಂಥ ಶಕ್ತಿ ಪಡಿಬೇಕು ಅಂದರೆ ಬರೀ ಶಾಲೆ ಪುಸ್ತಕ ಬೇಡ, ಕತೆ ಕಾದಂಬರಿ ಕವನ ಕಾವ್ಯಗಳನ್ನ ಓದ್ರಿ, ಪುರಾಣಗಳನ್ನು ಓದ್ರಿ. ಭಗವದ್ಗೀತೆ ಬರೀ ಅದ್ರ ಮ್ಯಾಗ ಹಿಡಿಸ್ತಾರೆ, ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡುತ್ತೇನೆ ಹಿಡಿಸೋದು. ಓದು ಟೆಕ್ಸ್ಟ್ ಮಾಡ್ಬೇಕು, ಅವನ್ನ ಪುರಾಣ ಪುಣ್ಯಕಥೆಗಳನ್ನ ಶಾಲ್ಯಾಗ ಟೆಕ್ಸ್ಟ್ ಮಾಡ್ಬೇಕು. ಅಂದ್ರೆ ಈ ದೇಶ ಉದ್ಧಾರ ಆಗ್ತೈತೆ, ನಮ್ಮ ಭಾಷೆ ಉದ್ಧಾರ ಆಗ್ತೈತೆ. 18 ಪುರಾಣ ಅದಾವ, 4 ವೇದಗಳದಾವ, ಅವನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿರಿ, ಹಿಂದೆ ಮಾಡಿರಿ, ಶಾಲ್ಯಾಗ ಅವನು ಪಠ್ಯ ಮಾಡಿರಿ. ಈ ದೇಶ ಮತ್ತೆ ಭಾರತ ರತ್ನ ಆಕೈತೆ. ಭಾರತ ರತ್ನ ಅಂತ ಹೆಸರು ಬಂದದ್ದು ಅದಕ್ಕೆ, ರತ್ನದಂಥ ದೇಶ. ಇಲ್ಲಿ ಹಾದ್ಯಾಗ ಬಂಗಾರ ಬಿದ್ದಿದ್ರಿ ಯಾರೋ ತೊಗೋತಿದ್ದಿಲ್ಲಂತ, ಏನು ಮಾಡಿದ್ರೆ ಅದನ್ನು ತೊಗೊಂಡಂತಿದ್ರಂತ, ಅಂಥ ವಿರಾಗಿಗಳಿದ್ರಂತ. ಇವತ್ತು ಮೈ ಮೇಲೆ ಬಂಗಾರ ಕಸ್ಕೊಂಡವ್ರ ಸ್ಥಿತಿಗೆ ನಾವು ಬಂದೀವಿ. ಯಾಕೆ? ನಮ್ಮ ಓದು, ನಮ್ಮ ಶಾಲೆ, ನಮ್ಮ ಮೀಡಿಯಮ್ಗಳಿಗಾಗಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಚಂದ ಮೊನ್ನೆ ಕೊಡುವುದು ಹಸಿರನು, ಆ ಹಸಿರ ಕೊಡುವುದು ಕುಸಿರನು. ಜಯ ಗುರುದೇವ ಬಸವಣ್ಣ, ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ, ಬಾಗೇವಾಡಿಯ ನಮ್ಮಣ್ಣ, ನೀತಿ ನಿಯಮವ ಕಲಿಸಣ್ಣ, ನೀತಿ ನಿಯಮವ ಕಲಿಸಣ್ಣ, ನಾನ್ಯಾರೆಂಬುದು ತಿಳಿಸಣ್ಣ, ನಾನ್ಯಾರೆಂಬುದು ತಿಳಿಸಣ್ಣ. ಜಯ ಗುರುದೇವ ಬಸವಣ್ಣ, ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ. ಬಾಗೇವಾಡಿಯ ನಮ್ಮಣ್ಣ. ಬಸವಣ್ಣವರು ತನ್ನ ವಚನದಲ್ಲಿ ಹೇಳ್ತಾರೆ, ಕೃಷಿಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದಂಗಳ ತೋರಿಸಿ ಎನ್ನ ಬದುಕಿಸಯ್ಯ. ಆತನ ತನು ಶುದ್ಧ, ಮನಶುದ್ಧ, ಭಾವಶುದ್ಧ. ಆತನ ಮನವಿಗೆ ಹೋಗಿ ಲಿಂಗ ಪೂಜೆ ಕೈಗೊಂಡ ಗುರುವಿನ ಜೀವನ ಪಾವನ ನೋಡ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ ವಚನಕಾರರು ಹೇಳ್ತಾರೆ. ಅಂದ್ರೆ ರೈತಾಪಿತನ ಅಂದ್ರೆ ಅಷ್ಟು ಶ್ರೇಷ್ಠವಾದದ್ದು. ಜಗತ್ತಿನ 84 ಲಕ್ಷ ಜೀವಿಗಳು ಅಂತೇಳಿ ಕನಕದಾಸರು ಹೇಳ್ತಾರಲ್ಲ, 84 ಲಕ್ಷ ಜೀವಿಗಳಿಗೂ ಅನ್ನ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರಾದ್ರೂ ಇದ್ರೆ ಅದು ರೈತ ಮಾತ್ರ. ಕುವೆಂಪು ಒಂದ್ ಕಡೆ ಬರೀತಾರೆ, ರಾಜ್ಯಗಳೆಳೆಯಲಿ ರಾಜ್ಯಗಳು ಇಡಿಸಲಿ, ಆರಲಿ ಗದ್ದಿಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುವುದು ವಾಯು ಬಿಡುವುದೇ ಇಲ್ಲ, ನೇಗಿಲ ಕುಳದೊಳಗೆ ಅಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಅಂತೇಳಿ ಕುವೆಂಪುರವರು ಬರೀತಾರೆ. ಅಂದ್ರೆ ನಾವೆಲ್ಲ ನಮ್ಮ ಧರ್ಮಗಳು ಎಷ್ಟೆಷ್ಟು ಶ್ರೇಷ್ಠ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವೋ, ರೈತನ ಕುಳ 3 ವರ್ಷ ನೇಗಿಲ ಕುಳ ನೆಲಕ್ಕೆ ಹೋಗದಿದ್ರೆ 3 ವರ್ಷ ಈ ಜಗತ್ತಲ್ಲಿ ಯಾವ ಧರ್ಮನೂ ಉಳಿಯೋದಿಲ್ಲ. ರೈತ ಇರೋದಕ್ಕೆ ಜಗತ್ತು ಬದುಕಿರೋದು, ನಾವೆಲ್ಲ ಬದುಕಿರೋದು. ರೈತನ ಆಶೀರ್ವಾದ, ರೈತನ ಕರುಣಂತೂ ತಿಳ್ಕೊಳ್ಳಿ, ಕೆಟ್ಟದ್ದು ಮಾಡಿದವನಿಗೆ ಕೆಟ್ಟದೇ ಆಗುತ್ತೆ, ಒಳ್ಳೇದ್ ಮಾಡಿದವನಿಗೆ ಒಳ್ಳೇದೇ ಆಗುತ್ತೆ. ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನ ಮಾಡಿದ್ರೆ ನೀನು ಯಾವತ್ತಿನ ತನಕ ಬೇರೆಯವರಿಗೆ ಒಳ್ಳೇದನ್ನ ಮಾಡ್ತಾ ಇರ್ತೀಯ, ಆವತ್ತಿನ ತನಕ ನೀನು ಒಳ್ಳೇದೇ ಆಗುತ್ತೆ. ಕೆಟ್ಟದ್ದು ಮಾಡಿದ್ರೆ ನೀನಲ್ಲ ಯಾರೇ ಆಗಿದ್ರು ಕೆಟ್ಟದೇ ಆಗುತ್ತೆ. ಒಳ್ಳೇದ್ ಮಾಡಿದವನಿಗೆ ಒಳ್ಳೇದಾಗುತ್ತೆ, ಕೆಟ್ಟದ್ ಮಾಡಿದವನಿಗೆ ಕೆಟ್ಟದಾಗುತ್ತೆ. ಆದ್ರೆ ಒಳ್ಳೇದು ಮಾಡಿದವನಿಗೆ ಕೆಲವೊಮ್ಮೆ ಪರೀಕ್ಷೆಗಳು ಜಾಸ್ತಿ ಇರ್ತದೆ, ಆದ್ರೆ ಅವನೇ ಜಯಿಸ್ತಾನೆ. ಕೆಟ್ಟದ್ ಮಾಡಿದವನು ಪರೀಕ್ಷೆ ಇಲ್ಲದೆ ಇರ್ಬೋದು, ಅವನು ತನ್ನ ಕರ್ಮದ ಫಲವನ್ನು ಅನುಭವಿಸಿಯೇ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆದೆಲೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲಿ ಮಡಿವೆ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರೆವೆ, ಭಿಕ್ಷುಕಿಯಾದರೂ ಕನ್ನಡ ನಾಡಲ್ಲೇ ಮಡಿವೆ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆದೆವೆ.